ಪುರಾಣ ಪ್ರಸಿದ್ಧಿಯಾಗಿರ್ತಕ್ಕಂಥ ಬ್ಯಾಟರಾಯ ಸ್ವಾಮಿ ದೇವಸ್ಥಾನದ ಬ್ಯಾಟರಾಯ ಸ್ವಾಮಿ ಜಾತ್ರೆಯ ಈ ಒಂದು ರಥೋತ್ಸವ ಕಾರ್ಯಕ್ರಮಕ್ಕೆ ಇವತ್ತು ನಾವು ನಮ್ಮ ಪಂಚಾಯಿತಿ ಅಧ್ಯಕ್ಷರಾಗಿರ್ತಕ್ಕಂಥ ಜೆ ಸುರೇಶ್ ಅವರ ಆಹ್ವಾನದ ಮೇರೆಗೆ ಧರ್ಮದರ್ಶಿಗಳು ಮತ್ತು ನಮ್ಮ ಮುಜರಾಯಿ ಇಲಾಖೆಯ ಎಲ್ಲ ಅಧಿಕಾರಿಗಳ ಒಂದು ಆಹ್ವಾನದ ಮೇರೆಗೆ ಸುಮಾರು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಬೇಟರಾಯ ಸ್ವಾಮಿ ದೇವಸ್ಥಾನದ ಬೇಟರಾಯ ಸ್ವಾಮಿ ದೇವಾಲಯದ ರಥೋತ್ಸವ ಕಾರ್ಯಕ್ರಮದಲ್ಲಿ ನನ್ನೊಟ್ಟಿಗೆ ಭಾಗವಹಿಸಿರ್ತಕ್ಕಂಥ ಈ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಸನ್ಮಿತರಾಗಿರ್ತಕ್ಕಂಥ ಸುಮಾರು ಬೇಟರಾಯ ಸ್ವಾಮಿ ಜಾತ್ರೆ ಅಂದರೆ ಇತಿಹಾಸ ಪ್ರಸಿದ್ಧ ಜಾತ್ರೆ. ವಾನರಾಶಿ ಜಾತ್ರೆ ಬಿಟ್ಟರೆ ಎರಡನೇ ಅದ್ದೂರಿ ಜಾತ್ರೆಯಲ್ಲಿ ಆಗ್ತಾಯಿತ್ತು, ಇದರಂತ ತೊರ್ಲಕ್ಕೆಯಲ್ಲಿ ಆಗ್ತಾಯಿತ್ತು. ಬೇಟರಾಯ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷವಾಗಿ ರಾಸುಗಳ ಜಾತ್ರೆ, ದನಗಳ ಜಾತ್ರೆ ಭಾಳ ವಿಶೇಷವಾಗಿತ್ತು. ಇತ್ತೀಚೆಗೆ ದನಗಳು ಕೂಡ ಕಡಿಮೆ ಆಗಿ ವ್ಯವಸ್ಥೆಗಳು ಕಡಿಮೆ ಆದ್ದರಿಂದ ದನ ಸೇರೋದು ಕಡಿಮೆ ಆಯಿತು. ಆದರೂ ಕೂಡ ಪ್ರತಿ ವರ್ಷದಂತೆ ಸುಮಾರು ನಾನು ಕೂಡ 35 ವರ್ಷಗಳಿಂದ ಈ ದೇವಸ್ಥಾನಕ್ಕೆ ಬಂದು ರಥೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆ ದೇವರ ಆಶೀರ್ವಾದವನ್ನು ಪಡೀತಾ ಇದ್ದೇನೆ. ಈ ಒಂದು ದೇವಸ್ಥಾನ ಹಿಂದೆ ಭಾಳ ಶಿಥಿಲವಾಗಿತ್ತು. ಆ ಸಂದರ್ಭದಲ್ಲಿ ಭಕ್ತಾದಿಗಳು, ವಿಶೇಷವಾಗಿ ನಮ್ಮ ಕೋಲಾರ ತಾಲೂಕಿನ ವಾನರಾಶಪ್ಪನವರು ಭಾಳ ಮುತುವರ್ಜಿ ವಹಿಸಿ ದಾನಿಗಳಿಂದ ಕೋಟ್ಯಾಂತರ ಹಣವನ್ನು ಕ್ರೋಢೀಕರಿಸಿ ಇವತ್ತು ಬೃಹದಾಗಾರವಾಗಿರ್ತಕ್ಕಂಥ ದೇವಾಲಯವನ್ನು ನಿರ್ಮಾಣ ಮಾಡಿದರು. ನನಗೆ ಹೇಳಿದ್ರು, ಸರ್ ದೇವಸ್ಥಾನ ನಿರ್ಮಾಣ ಮಾಡ್ತಾ ಇದ್ದೀವಿ, ನೀವು ರಸ್ತೆಯನ್ನು ಏನಾದರೂ ಮಾಡಿ, ಮಣ್ಣು ರಸ್ತೆ ಭಾಳ ಕಷ್ಟ ಆಗುತ್ತೆ, ಸಿಮೆಂಟ್ ರಸ್ತೆಯನ್ನು ಮಾಡಬೇಕು ಅಂತ ನಾನು ಕೂಡ 1 ಕೋಟಿ ರೂಪಾಯಿ ಸಿಮೆಂಟ್ ರಸ್ತೆಯನ್ನು ಮಾಡಿಕೊಟ್ಟೆ. ಇದರೊಟ್ಟಿಗೆ ಈ ಭಾಗದಲ್ಲಿ ಮುಖ್ಯ ರಸ್ತೆ ಆಗ್ಬೋದು, ಈ ಒಂದು ದೊಡ್ಡಕಪ್ಪಳ್ಳಿಯಿಂದ BML ರಸ್ತೆ, ಎಲ್ಲ ರಸ್ತೆಗಳನ್ನು ಕೂಡ ಮಾಡಿ ಭಕ್ತಾದಿಗಳು ದೇವಾಲಯಕ್ಕೆ ಸುಗಮವಾಗಿ ಬರಲಿಕ್ಕೆ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಇವತ್ತು ನಾವು ಮಾಡಿಕೊಟ್ಟಿದ್ದೇವೆ. ಇದರೊಟ್ಟಿಗೆ ಈ ಭಾಗದ ಅಧ್ಯಕ್ಷರು ಅಮರನಾಥ್ ಸಹಸ್ರ ಅಮರನಾಥ್ ಅವರು ವಾನರಾಶಿ ಬೇಡಿಕೆ ಇಟ್ಟಿದ್ದಾರೆ. ಹಿಂದೆ ಇಲ್ಲಿ ನಾನು ಯಾತ್ರಾ ಭವನ ಸ್ವಲ್ಪ ಹಣವನ್ನು ಹಾಕಿದ್ದೆ. ಆ ಯಾತ್ರಾ ಭವನ ಸ್ವಲ್ಪ ಹರದಲ್ಲಿ ನಿಂತಿತ್ತು. ಇವತ್ತು ಎಲ್ಲ ಭಕ್ತಾದಿಗಳು ಸೇರಿ, ಸರ್ ಇಲ್ಲಿ ಬಹಳಷ್ಟು ಈ ಭಾಗದ ಎಲ್ಲ ಬಡವರು ಬಂದು ಮದುವೆಗಳನ್ನು ಮುಂಜಿಗಳನ್ನು ಇಲ್ಲಿ ಮಾಡಿಕೊಡ್ತಾರೆ, ಅನೇಕ ಭಕ್ತಾದಿಗಳು ಶುಭ ಕಾರ್ಯಗಳನ್ನು ಮಾಡ್ತಾರೆ, ಒಂದು ಚೌಲ್ಟ್ರಿ ಬೇಕು ಅಂತ ಕೇಳಿದ್ದೆ. ನಾನು ಈಗಾಗಲೇ 50 ಲಕ್ಷ ರೂಪಾಯಿಗಳನ್ನು ಮಂಜೂರು ಮಾಡಿದ್ದೆ. ಇನ್ನೂ ಹೆಚ್ಚುವರಿಯಾಗಿ 1 ಕೋಟಿ ರೂಪಾಯಿ ಬೇಕು ಅಂತ ಅವ್ರ ಮನವಿಯನ್ನು ಕೊಟ್ಟಿದ್ದಾರೆ. ನಾವು ಇದು ಸಮಗ್ರವಾಗಿ ಒಂದು ಎಸ್ಟಿಮೇಟನ್ನು ಮಾಡಿಸಿ, ಒಂದು ಪ್ಲ್ಯಾನನ್ನು ಮಾಡಿಸಿ, ಖಂಡಿತವಾಗಲೂ ಕೂಡ 1 ವರ್ಷದೊಳಗಡೆ ಆ ಬೇಟರಾಯ ಸ್ವಾಮಿ ಆಶೀರ್ವಾದದಿಂದ ಇಲ್ಲಿ ಒಂದು ಬಡವರಿಗೋಸ್ಕರ ಒಂದು ಕಲ್ಯಾಣ ಮಂಟಪವನ್ನು ಕೂಡ ನಿರ್ಮಾಣವನ್ನು ಮಾಡ್ತೀವಿ. ಬಹಳ ಪ್ರಸಿದ್ಧ ದೇವಸ್ಥಾನ ನೋಡಿ. ಇವತ್ತು ಈ ದೇವಸ್ಥಾನ ವ್ಯಾಪ್ತಿಯಲ್ಲಿ ಇವತ್ತು ಪುರಸಭೆಯಲ್ಲಿ ಮತ್ತು ಈ ಭಾಗದ ಬಡವರಿಗೆ ನಿವೇಶನ ಕೊಡಲಿಕ್ಕೆ 10 ಎಕರೆ ಜಮೀನನ್ನು ಸ್ವಾಧೀನಪಡಿಸ್ಕೊಂಡಿದ್ದೀವಿ. ಇದಕ್ಕೆ ಹೊಂದಿಕೊಂಡಂತೆ ಉತ್ತರ ಭಾಗದಲ್ಲಿ ಇವತ್ತು 300 ಎಕರೆಯಲ್ಲಿ ಒಂದು ಟೌನ್ಶಿಪ್ಪನ್ನು ಮಾಡ್ತಾ ಇದ್ದೀವಿ. ಬಹುಶಃ ಟೌನ್ಶಿಪ್ ಇದೆಲ್ಲ ಹಾಕಿಬಿಟ್ರೆ ಈ ದೇವಾಲಯಕ್ಕೆ ದೊಡ್ಡ ಮಹತ್ವ ಬರ್ತದೆ. ಇವತ್ತೇನು ಭಕ್ತಾದಿಗಳು ಕರ್ನಾಟಕ ರಾಜ್ಯದಿಂದ ಕೂಡ ಈ ದೇವರಿಗೆ ಭಕ್ತರಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಬೆಂಗಳೂರಿಂದ ಭಾಳ ಜನ ಬರ್ತಾರೆ. ಬೆಂಗಳೂರು, ಆಂಧ್ರ, ತಮಿಳುನಾಡು ಎಲ್ಲ ಭಾಗಗಳಿಂದ ಕೂಡ ಬೇಟರಾಯ ಸ್ವಾಮಿ ಬೇರೆ ಅಲ್ಲ, ವೆಂಕಟರಮಣ ಸ್ವಾಮಿ ಬೇರೆ ಅಲ್ಲ. ಬೇಟರಾಯ ಸ್ವಾಮಿ, ವೆಂಕಟರಮಣ ಸ್ವಾಮಿ ಎರಡೂ ಒಂದೇ. ಹೀಗೆ ಇವತ್ತು ಭಾಳ ಪ್ರಸಿದ್ಧವಾಗಿರ್ತಕ್ಕಂಥ ದೇವಸ್ಥಾನ. ಬಹುಶಃ ಮುಂದೊಂದು ದಿವಸ ಇದು ಒಂದು ಯಾತ್ರಾ ಸ್ಥಳವಾಗಿ, ಪ್ರಸಿದ್ಧ ಪುಣ್ಯ ಸ್ಥಳವಾಗಿ ಖಂಡಿತವಾಗ್ಲೂ ಆಗ್ತದೆ ವಿಶ್ವಾಸ ನಮಗಿದೆ. ನಾವು ನೋಡಿದಾಗೆ 40 ವರ್ಷ ಇದೇನು ದೇವಸ್ಥಾನವೇ ಬೇರೆ, ಇವತ್ತೇ ಬೇರೆ. 40 ವರ್ಷದ ಬಂದಾಗ ಇಲ್ಲಿ ನಾವು ಹತ್ತಕ್ಕೆ ಕೂಡ ಹಾಕ್ತಾ ಇರಲಿಲ್ಲ. ಮೆಟ್ಲು ಸರಿಯಾಗಿ ಮೆಟ್ಲಿರಲಿಲ್ಲ, ಮಣ್ಣು ಮೇಲೆ ಹತ್ಕೊಂಡು ಬರ್ತಾಯಿತ್ತು. ಅದಾದ ನಂತರ ಮೆಟ್ಲು ಮಾಡಿಸಿದ್ರು. ಆಮೇಲೆ ನಾನೇ ಶಾಸಕ ಆದಮೇಲೆ ಮಣ್ಣು ರಸ್ತೆಯನ್ನು ಮಾಡಿಸಿದೆ. ಅದಾದಮೇಲೆ ಇವರೆಲ್ಲ ಕೂಡ
ಸರ್ ಮಣ್ಣು ರಸ್ತೆ ಮಳೆಗಾಲ ಕಷ್ಟ ಆಗುತ್ತೆ, ಸಿಮೆಂಟ್ ರಸ್ತೆ ಮಾಡಿದ್ದೀವಿ. ಹೀಗೆ ದೇವಸ್ಥಾನ ದಿನೇ ಆ ವೆಂಕಟರಮಣ ಸ್ವಾಮಿ ಬ್ಯಾಟರಾಯ ಸ್ವಾಮಿ ಕೃಪೆಯಿಂದ ಬಹಳ ದೊಡ್ಡದಾಗಿ ಬೆಳೀತಾ ಇದೆ. ಈ ದೇವರ ಕೃಪೆಯಿಂದ ಈ ಉತ್ತರ ಭಾಗದಲ್ಲಿ ಒಂದು ಟೌನ್ಶಿಪ್ ಆಗಿ ಆ ಮುಖೇನ ಈ ಭಾಗದ ಸಾವಿರಾರು ಯುವಕರಿಗೆ ಕೆಲಸ ಸಿಕ್ಕರೆ ಬಹುಶಃ ಸಾರ್ಥಕ ಆಗ್ತದೆ ನಾನು ಅದನ್ನು ಭಾವಿಸ್ತೇನೆ. ಹಾಗಾಗಿ ಬ್ಯಾಟರಾಯ ಸ್ವಾಮಿ ಕೃಪೆ ಎಲ್ಲರ ಮೇಲೂ ಇರಲಿ. ಈ ಸಕಾಲಕ್ಕೆ ಮಳೆ ಬೆಳೆ ಆಗಲಿ. ಈ ಒಂದು ಭಾಗದಲ್ಲಿ ಸುಖ ನೆಮ್ಮದಿ ಶಾಂತಿಯನ್ನು ಕೊಟ್ಟು ಆ ದೇವರು ಕಾಪಾಡಲಿ ಅಂತೇಳಿ ನಾನು ಕೂಡ ಜನರ ಪರವಾಗಿ ನನ್ನ ಪರವಾಗಿ ಆ ಪ್ರಸಿದ್ಧ ಪುರಾಣ ದೇವಾಲಯ ಇರ್ತಕ್ಕಂಥ ಬ್ಯಾಟರಾಯ ಸ್ವಾಮಿ ಪಾದಾಂಗಗಳಲ್ಲಿ ನಮಸ್ಕರಿಸ್ತಾ ಬೇಡ್ತೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಸರ್ವೇ ಜನೋ ಸುಖಿನೋ ಭವಂತು. ಎಲ್ಲರಿಗೂ ಮಂಗಳವಾಗಲಿ. ನಿರ್ಮಯ ಮೀಡಿಯಾ ಚಾನೆಲ್ ವೀಕ್ಷಿಸಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.